ಬೆಳ್ತಂಗ್ಡಿ 30 ದಿನದಲ್ಲಿ ಇಂಗ್ಲಿಷ್ ಕಲ್ತ್ಕೊಂಡ್ ಬರ್ತೀನಿ. ಕಾಳಿಂಗ ಸರ್ಪದವರು ಬೈಕ್ ಹೊಡಿತಿದ್ದಾರೆ. ಲೊಣ ಹೊಡೆಯರಿಲ್ಲ ಇದ್ರೆ ನೆಮ್ಮದಿಯಾಗಿರ್ಬೇಕು. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಇದ್ದೀನಿ. ಬೈಕ್ ತೊಗೊಂಬ ಅಂತ ಹೇಳಿದ್ದೀನಿ. ಬೈಕ್ ತೊಗೊಂಬರ್ತದೆ. ಹಿಂಗೆ ಹೋಗೋಣ ಅಂತ ಹೊರಟಿದ್ದೆ. ಸೊ ಅವ್ನು ಮತ್ತೆ ಫೋನ್ ಮಾಡಿ ಇವಾಗ ಹಂಗೆ ಬೇಡ, ಈ ಥರ ಈ ಕಡೆ ಬಾ, ಬೈಕ್ ತೊಗೊಂಬ, ನಾನೇ ಬರ್ತಾಯಿದ್ದೀನಿ, ಯಾರನ್ನಾನು ಊರನ್ನ ಕಳಿಸು ಅಂತ ಹೇಳಿದ್ದೆ, ನಾನೇ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವನೇ ಬರ್ತಾ ಇದ್ದಾರೆ. ಬನ್ನಿ ನೋಡೋಣ. ಬಂದಾನ ಫೈನಲಿ. ಮತ್ತೆ ಇವಾಗ ಯಾವ ಟೀಮ್ ಆಗ್ತಿರೋದು? ಇದೆಯಾ ಆಸ್ಟ್ರೇಲಿಯಾ? ವೆರಿ ಇಂಟ್ರೆಸ್ಟಿಂಗ್. ಬೆಳಿಗ್ಗೆ ಮಳೆ ಬರೋ ಸ್ಟಾರ್ಟ್ ಆಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಿಮ್ ತಮ್ಮ ಬಂದ ನೋಡಿ, ಕರ್ಸಿವಿ. ಯಾರ? ನಿಮ್ ತಮ್ಮ ಬೆಂಗಳೂರಿಗೆ ಹೇಳ್ತಾನೆ. ಹಾಯ್. ಹುಡುಗರು ಅಷ್ಟೊಂದು ಜನ ಬಂದಾರೆ, ಇಷ್ಟೊಂದು ಜನ ಬಂದಾರೆ. ಟೀಮು ಏನೋ 2 ಟೀಮು ಯುದ್ಧ ಮಾಡ್ತೀವಿ, ರೊಚ್ಚಿಗೆ ಜಲ್ತೀವಿ ಅಂತೆಲ್ಲ ಅಂದ. ಎಲ್ಲಿ ಹುಡುಗರಲ್ಲಿ ಬರ್ತಾರೆ? ನೀನಾಗಿ ಇಷ್ಟ ಸೈಲೆಂಟ್ ಮಾತಾಡ್ಕತ್ತ ನನಗೆ ಗೊತ್ತಾಗ್ತಿಲ್ಲ. ಬಂದಿರಾ ಕ್ರಿಕೆಟ್ ಆಡಕ್ ಬಂದು ಏನಕ್ಕೆ ಬರ್ತಾರೆ ಗ್ರೌಂಡಿಗೆ? ಜಾಗ ಬರ್ತಾನ ಗಾಯ್ಸು. ಏನಾದ್ರು ಯಾರ ನ್ಯಾಷನಲ್ ಕ್ರಿಕೆಟರ ಒಬ್ರು ಇದ್ದಾರೆ ನಮ್ಮೂರಲ್ಲಿ, ತ್ಯಾಗರಾಜ್, ಮಿಸ್ಟರ್ ತ್ಯಾಗರಾಜ್ ಅಂತ ಹೇಳ್ಬಿಟ್ಟು ಅವರು ಬರ್ತಾ ಇದ್ದಾರೆ. ಬಂದ ಮೇಲೆ ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಹೇಳೋದಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತ ಇವನೇ ನೋಡ್ರಿ. ವೆರಿ ಇಂಟ್ರೆಸ್ಟಿಂಗ್. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ. ಲೇ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತ ಯೂಟ್ಯೂಬರ್. ನಾನು ಎಲ್ಲೆಲ್ಲ ಹುಡುಕ್ತೀನಿ, ಎಲ್ಲಿದ್ದಾನೆ ಯೂಟ್ಯೂಬರ್? ಎಲ್ಲ ಬರೀ ಗ್ರೂಪ್ ಆಗಿ ಆಗ್ತಾರಂತ. ಯೂಟ್ಯೂಬರ್ ಇಲ್ಲೇ ಇದ್ದಾನೆ. ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತ ಬಿಲ್ಡಪ್ ಕೊಡ್ತಾ ಇದೀನಿ, ಮುಖ ಮುಚ್ಕೊಂತ ಇದ್ದೀರಲ್ಲಿ. ತಿರುಗಿ ಈ ಗಾಡಿ ಎಲ್ಲ ಹೊಡಿತೀರಲ್ಲ, ಅವಾಗ ಗೊತ್ತಾಗುತ್ತೆ. ಅವಾಗ ಅಂದ್ರೆ ನಿಮ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ ಅಂತ. ನಿಮ್ಮ ಕ್ರಿಕೆಟ್ ಅವಾಗ ಕೆಲಸನೂ ಮಾಡ್ತಾ ಇರ್ರಿ. ಕ್ರಿಕೆಟ್ ಇಲ್ಲಾಂದ್ರೆ ತುಕ್ಕಿಡ್ಬಿಡ್ತತೆ. ಇಲ್ಲ ಕ್ರಿಕೆಟ್ ಕೆಲಸ ಅಂದ್ರೆ ಬೇರೆದಲ್ಲ. ಬನ್ನಿ. ಮೀಟರ್ ಬೇಕು, ಮೀಟರ್ ಅಮ್ಮ ಏನ್ ಫೀಲ್ ಉಂಟದ ಮಾಮ? ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಹಂಗೆ ನೆಕ್ಸ್ಟ್ ವಾರ ಸೋತೀನಿ. ನನಗೂ ಅದನ್ನೇ ಹೇಳಿದ್ದು ಅವನು. ಹಂಗಂತ ಕರ್ಸಿ ಲೊಣ ಹೊಡೆಯರಿಲ್ಲ. ಯಾವ ಬರ್ತಾರೆ ಊಟ ಮಾಡ್ಕೊಂಡ? ಹನುಮಂತ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಕಾಳಿಂಗ ಸರ್ಪದವರು ಬೈಕ್ ಹೊಡಿತಿದ್ದಾರೆ. ಕಾಳಿಂಗ ಸರ್ಪದವರು ಗಾಡಿ ಹೊಡಿತಿದ್ದಾರೆ. ಸರ್ಪದವರಲ್ಲ, ಸರ್ಪದವರಲ್ಲೇ ಸರ್ಪ ಅಲ್ಲ, ಅದು ಸರ್ಪ. ಹೋಗ ನನಗಿದ್ರ ಉತ್ತರ ಸಂತೋಷ. ಸರ್ಪ 30 ದಿನದಲ್ಲಿ ಇಂಗ್ಲಿಷ್ ಕಲ್ತ್ಕೊಂಡ್ ಬರ್ತೀನಿ. ಇಂಗ್ಲಿಷ್ ಹೇಳ್ತೀನಿ. 30 ದಿನಗಳಲ್ಲಿ ಇಂಗ್ಲಿಷ್ ಕಲೀರಿ. ಅದಕ್ಕೋಗಿ ಕಲ್ತ್ಕೊಂಡ್ ಬರ್ತೀನಿ. ಕಲ್ತ್ರು ಸರ್ಪ ಅಂತಾನೆ ಹೇಳೋದು, ಸರ್ಪ ಅಂತ ಹೇಳೋದು. ಆಕ್ಚುಲಿ ಸರ್ಪ ಅನ್ನೋದು ಇಂಗ್ಲಿಷ್ ಕನ್ನಡ ವರ್ಡ್. ಅದು ಇಂಗ್ಲೀಷಲ್ಲಿ ಅದನ್ನ ವೈಟ್ ಸ್ನೇಕ್ ಅಂತಾರೆ. ವೈಟ್ ಸ್ನೇಕ್
ವೈಟ್ ಸ್ನೇಕ್ ಅಂದರೆ ವೈಟ್ ಅಂದರೆ ಕಚ್ಚೋದಂತ. ಕಚ್ಚಾ ಸ್ನೇಕ್. ಕಚ್ಚಾ ಬರೀ ಸ್ನೇಕ್. ಸ್ನೇಕು ಸುಮ್ಮನೆ ನೋಡಿ ವಾಪಸ್. ಓಕೆ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ? ಕಣ್ಣು ನೋಡ್ರಿ ಅದ್ರ ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಬರ್ತೀವಿ. ನಮ್ಮ ಮನೆಗೆ ಬರ್ಬೇಕು. ಸೊ ಬಾಲ್ ತಗೊಂಡು ಮತ್ತೆ ವಾಪಸ್ ಫೀಲ್ಡ್ ಕಡೆ ಹೋಗ್ತಾ ಇದ್ದೀವಿ. ಅವ್ರು ಕ್ಯಾಮ್ರಾ ಎತ್ತಂಗಿಲ್ಲ, ಮುಖ ಮುಚ್ಕೊಂತಾನೆ, ಇಲ್ಲಾಂದ್ರೆ ಕ್ಯಾಪ್ ಹಾಕ್ಯಂತಾನೆ. ನಾಚಿಕೆ ಜಾಸ್ತಿ ಬಾಯ್ಸ್. ಆಯ್ತು ಅಂದ್ರೆ ಓಕೆ. ಹೋಗ್ತಾ ಇದ್ದೀವಿ. ಬನ್ನಿ ಈಗ. ಬೆಳಿಗ್ಗೆ ಬಾಳೆಹಣ್ಣು ಏನು ತಿನ್ಬೇಕಂತ ಹೇಳು. ಬೆಳಿಗ್ಗೆ ಬಾಳೆಹಣ್ಣು ತಿನ್ನಿ. ಬಾಳೆಹಣ್ಣು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ನಾವು ತಿಂತಾ ಇದ್ದೀವಿ. ನಾಡು ರೋಡಲ್ಲಿ ಜಾಕೆಟ್ ಬಿಚ್ತಾ ಇದ್ದೀವಿ. ಜಲ್ದಿ ಬಿಚ್ಚು ಬಿಚ್ಚು. ಕಲರ್ ಬರ್ತದೆ ಅಂತ ಅಲ್ಲೋಡ ಎಲ್ಲ ಬೀಚಲ್ಲಿ. ಅಯ್ಯೋ, ನಾಯಿ ಹೊಡಂಗ್ ಹೊಡಿತಾರ. ನಾವು ನಿಮ್ಮ ಅಭಿಮಾನಿ ಅಣ್ಣ. ನನಗಿದ್ರ ಉತ್ತರ ಸಂತೋಷ. ಹನುಮಂತ್ ಅವ್ರಿಗೆ 2 ಮ್ಯಾಚ್ ಸೋತಾರೆ. ಏನ್ ಅನ್ಸುತ್ತೆ ಈಗ? ಮಕ ನೋಡ್ರಿ, ಅವಂತ ಮಕ ನೋಡ್ರಿ. ಹನುಮಂತ್ ಅವ್ರೆ, ಹನುಮಂತ 2 ಮ್ಯಾಚ್ ಸೋತಿದ್ರಲ್ಲ, ಏನ್ ಅನ್ಸೈತಿ ನಿಮಗೆ? ಎಲ್ಲ ಡಿಲೀಟ್ ಮಾಡ್ಕೊಂಡು ಸುಮ್ಕಿರೋದು. ಫುಲ್ ಬರ್ಲಿಂಗ್. ಬರ್ನಲ್. ಆಕ್ಚುಲಿ ಕರ್ಸಿದ್ದು ನನ್ನ ನಿನ್ನ ಅವನ ಟೀಮಲ್ಲಿ ಆಡಕ್ಕೆ. ಅದು ಆಕ್ಚುಲಿ ಆಪೋಸಿಟಿಗೆ ಹೋಗಿ ಊಟ ಆದದು ಪಾಪ. ಏನ್ ಮಾಡಕ್ಕೆ ಹಣೆ ಬರಕ್ಕೆ ಯಾರು ಹೊಣೆ. ಬಂದು ಬಗ್ನಿಗೋಟ್ ಹಿಡಿಸ್ಕೊಂಡು ಕಲಿದ್ದೀರಿ ಕರ್ಕೊಂಬಂದ ಮತ್ತೆ ಬೈಕಾಗ. ಎಲ್ಲಿ ಒಂದೇ ಮ್ಯಾಚ್ ಗೆದ್ದಿರೋದು, ಒಂದ್ 2 ಮ್ಯಾಚ್ ಗೆದ್ದಿಲ್ಲ. ಒಂದ್ ಮ್ಯಾಚ್ ಆದ್ರೆ ಮ್ಯಾಚ್ ಅಲ್ಲ, ಮ್ಯಾಚ್ ಆಗ್ಲಿ ನಾವು ಗೆದ್ದೀವಿ. ಮ್ಯಾಚ್ 1 ಆಗ್ಲಿ 2 ಆಗ್ಲಿ ಮ್ಯಾಚೇ. ಒಂದ್ ಮ್ಯಾಚ್ ಲೀಡ್ ಇದಿಲ್ಲ, ಅದು ಇಂಪಾರ್ಟೆಂಟ್. ಮತ್ತೆ ಅದ್ ಮ್ಯಾಚ್ ಲೀಡ್ ಇದಿಲ್ಲ. ಅದು ಒಂದೊಂದ್ಸಲ ಬಿಡಿ. ಯಾಕಣ ನೊಂದ ಜೀವ ಅದು, ನೊಂದ್ಕೊಂಡ್ಬಿಟ್ಟಾನೆ. ನೊಂದ ಜೀವ ಕಣ, ನೋಯಿಸಬೇಡ್ರಿ. ಜಿಕೆ ಅಂತ ತಡಿವಾಗ ಹಾಗಂಗಿಲ್ಲ. ಇವತ್ತು ಇಮೋಷನಲ್ ಡ್ಯಾಮೇಜ್ ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಹೆಂಗ್ ಗೊತ್ತಾ, ನಮ್ಮ ಅಣ್ಣನ ಜೊತೆಗೆ ಆಡಕತ್ತೀನಿ, ಗೊತ್ತಿಲ್ಲ ಇಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದಾನ. ಇಬ್ಬರು ನನ್ನ ಅವನು ಅದಕ್ಕೆ ಕರ್ಸಿರೋದಲ್ಲೇ ನಿನ್ನ ಟೀಮಿಗೆ ಬಿಟ್ಟಾನ. ಮತ್ತೆ ಕ್ರಿಕೆಟ್ ಮುಗಿಸ್ಕೊಂಡು ಇವಾಗ ಏನು ಗ್ರೀನ್ ಟೀ, ಲೆಮನ್ ಟೀ, ಬ್ಲಾಕ್ ಟೀ, ನಾರ್ಮಲ್ ಟೀ ನಮ್ದು ಅಷ್ಟೇ. ನಾರ್ಮಲ್ ಟೀ ನಮ್ದು. ನಮ್ಮ ಹನುಮಂತ ಮನೆಗೆ ಹೋಗ್ತಿದ್ದಾನೆ ನನ್ನ ಬಿಟ್ಟು.
ಬಾಯ್ ಹೇಳೋಣ ಬಾಯ್ ಹನುಮಂತ. ಹನುಮಾನ್ ಹನುಮಾನ್ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಬಾಯ್. ಕ್ರಿಕೆಟ್ ಆಡಿದೆಲ್ಲ ಮುಗೀತು. ಇವಾಗ ನನ್ನ ಫ್ರೆಂಡು ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಅವನು ಅವ್ರ ಮನೆಗೆ ಹೋಗ್ತದೆ. ಇನ್ನೂ ಟಿಫನ್ ಮಾಡಬೇಕು. ತುಂಬ ವರ್ಷಗಳಾದ್ಮೇಲೆ ಕ್ರಿಕೆಟ್ ಆಡೋದಲ್ಲ, ಸ್ವಲ್ಪ ಮೈಕೈ ನೋವೆಲ್ಲ ಆಗಿತ್ತು. ಹೋಗಿ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಹಂಗೆ ಊಟ ಮಾಡ್ಕೊಳ್ಳಿದ್ದಿಲ್ಲ, ಏನೂ ತಿಂದಿದ್ದಿಲ್ವಲ್ಲ, ತುಂಬ ಹೊಟ್ಟೆ ಹಸುವಾಗಿತ್ತು. ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಡಿತ್ತು. ವೀಡಿಯೋಸ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ನನ್ನ ಹತ್ರ ಇದ್ದಾವೆ, ಇನ್ನು ಕೆಲವು ನಮ್ಮ ಹನುಮಂತನ ಹತ್ರ ಇದ್ದಾವೆ. ಹೋಗಿ ಇವಾಗ ವೀಡಿಯೋ ಕಳಿಸ್ಕೋಬೇಕು, ಅದಕ್ಕೆ ಜಿಮ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿ ಮುಗಿತಾ ಇದೆ. ನೋಡಿ, ಎಂಜಾಯ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಮಾಡೋದು ಮಡಿಯೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.